ಬೆಟ್ಟ ಹತ್ತಿ ಅಂದರೆ ಡಬ್ಲ್ಗುಳಿ ದೇವಸ್ಥಾನ ಬರುತ್ತಲ್ಲ, ಆ ಬೆಟ್ಟ ಹತ್ತಿ ಮುಂದಗಡೆ ನಡೀತಾ ಇದ್ದೀವಿ. ಮೇಲೆಗಡೆ ಆಲ್ಮೋಸ್ಟ್ ಬೆಟ್ಟ ಹತ್ಬಿಟ್ವಿ. ಈಗ ಬಂದು ಒಂದು 7:30 8 ಗಂಟೆ ಆಗಿದೆ ಟೈಮು. ಸ್ವಲ್ಪ ಆದಷ್ಟು ಬಿಸಿಲು ಕಡಿಮೆ ಇರೋವಾಗಲೇ ಹತ್ಬಿಡೋಣ ಅಂತೇಳ್ಬಿಟ್ಟು ಹತ್ತಾಯಿತು. ಮುಂದಗಡೆಗೆ ಹೋಗ್ತಾಯಿದ್ವಿ. ಸೌತೆಕಾಯಿ ಕೊಡ್ತಾಯಿದ್ರು ತೊಗೊಂಡು. ಈಗ ದಂಟಳಿ ಹತ್ರ ರೀಚ್ ಆಗಬೇಕು. ನೋಡೋಣ, ಎಷ್ಟು ಬಿಸಿಲು ಬರೋವರೆಗೂ ಆದಷ್ಟು ನಡೆದ್ಬಿಡೋದು. ಬಿಸಿಲು ಬಂದರೆ ಎಲ್ಲಾದರೂ ರೆಸ್ಟ್ ಮಾಡಬೇಕು, ಇಲ್ಲಾಂದರೆ ಆಗಲ್ಲ, ಕಷ್ಟ ಆಗುತ್ತೆ. ಬಿಸಿಲು ಬಂದಮೇಲೆ ಜನಗಳೆಲ್ಲ ಮುಂದೆಗಡೆ ನಡ್ಕೊಂಡು ಹೋಗ್ತಾ ಇದ್ದಾರೆ. ಸ್ನಾನ ಮಾಡಿರೋ ಬಟ್ಟೆಗಳೆಲ್ಲ ಆರಿಸ್ಕೋಬೇಕು. ನೋಡೋಣ, ಇನ್ನೊಂದು ಚೂರು ಮುಂದೆಗಡೆ ಹೋಗಿ ಬಿಸಿಲು ಜಾಸ್ತಿ ಆದಾಗ ಅಲ್ಲಿ ರೆಸ್ಟ್ ಮಾಡಬೇಕು. ಈಗ ದಂಟಳಿ ಹತ್ರ ಹೋಗ್ಬಿಟ್ರೆ ಅನ್ನ ಸಾಂಬಾರು ರೆಡಿ ಆಗಿರುತ್ತೆ. ಫಸ್ಟು ಮುದ್ದೆ ಸಾಂಬಾರು ತಿನ್ನಬೇಕು. ಯಾರೂ ತಲೆಗಳು ಬಾಚ್ಕೊಂಡಿಲ್ಲ, ತಲೆ ಬಾಚ್ಕೊಂಡು ಕೂತ್ಕೊಂಡ್ರೆ ಬಿಸಿಲು ಜಾಸ್ತಿ ಆಗಿಬಿಡುತ್ತೆ ಅಂತ ಸ್ನಾನ ಮಾಡಿ ಕಾವೇರಿ ನದಿಯಲ್ಲಿ ಸ್ನಾನ ಮಾಡ್ಕೊಂಡು ಹಂಗೆ ಹೋಗ್ತಾ ಇರೋದು. ಇವತ್ತು ಆದಷ್ಟು ರಾತ್ರಿಗೆಲ್ಲ ಮೇನ್ ರೋಡ್ ಹೋಗಿ ರೀಚ್ ಆಗಬೇಕು. ಮೇನ್ ರೋಡ್ ಹೋಗಿ ರೀಚ್ ಈಗೆಲ್ಲ ನಾವು ಆದಷ್ಟು ಕಾಡು ಒಳಗಡೆ ನಡೀತಾ ಇದ್ದೀವಿ. ಕೊಳಗಂಡಲ್ಲಿ ಹಾಗೆ ಏನು ತುಂಬ ಊರುಗಳ ಹೆಸರು ಬರುತ್ತೆ. ಮಂಚೇನಹಳ್ಳಿ, ಬನ್ನಿ ಮುಕ್ಕೂಡ್ಲು, ಆ ಊರುಗಳ ಮೇಲೆ ನಡೀತಾ ಇದ್ದೀವಿ. ಈಗ ಬೆಟ್ಟ ಆಯಿತು, ದಬ್ಬಲಗುಳಿ ದೇವಸ್ಥಾನ ಹತ್ರ ಬೆಟ್ಟ. ಅಲ್ಲಿಂದ ಈಗ ನಾವು ದಂಟಳಿ ಹೋಗಿ ರೀಚ್ ಆಗಬೇಕು. ದಂಟಳಿಯಿಂದ ಒಂದು ಸ್ವಲ್ಪ ದೂರ ಕಾಡು ಸಿಗುತ್ತೆ. ಆಮೇಲೆ ಮೇನ್ ರೋಡ್ ಹೋಗ್ತೀವಿ. ಮೇನ್ ರೋಡಿಂದ ನಾಳೆ ಬೆಳಗಿನ ಜಾವ 4 ಗಂಟೆಗೆಲ್ಲ ತಾಳೆಬೆಟ್ಟ ಕೆಳಗಡೆ ಆರ್ಚ್ ಹತ್ರ ರೀಚ್ ಆಗ್ತೀವಿ. ಆದಷ್ಟು ನೋಡೋಣ, ಇವತ್ತು ಸಂಜೆ ಒಳಗಡೆ ತಾಳೆಬೆಟ್ಟ ರೀಚ್ ಆಗೋದಕ್ಕೆ ಆಗಲ್ಲ. ಎಷ್ಟು ಅಂತ ನಡೆಯೋಕ್ಕಾಗುತ್ತೆ, ರೆಸ್ಟ್ ಮಾಡಿದ್ರೆ ನಡೆಯೋಕ್ಕಾಗಲ್ಲ. ಮುಂದೆಗಡೆ ನೀರೆಲ್ಲ ಕೊಡ್ತಾ ಇದ್ದಾರೆ. ನೀರು ತಗೊಂಡು ಮುಂದೆಗಡೆ ಹೋಗ್ತಾ ಇದ್ದಾರೆ ಎಲ್ಲ ಜನಗಳು. ಆಲ್ಮೋಸ್ಟ್ ಕೊಡ್ತಾ ಇದ್ದಾರೆ. ನೀರೆಲ್ಲ ಮುಚ್ತಾ ನೋಡಿ, ಎಲ್ಲ ಈ ಟೆಂಪೋಗೆಲ್ಲ ಬಾಡಿಗೆ ಕರ್ಕೊಂಡು ಹೋಗೋದಕ್ಕೆ. ಅಂದರೆ ಕೆಲವೊಬ್ರು ಯಾರು ನಡೆಯೋಕ್ಕಾಗಲ್ಲ ಅಂತೆಲ್ಲ ಈ ರೀತಿ ಟೆಂಪೋ ಹತ್ಬಿಡ್ತಾರೆ. ಮೋಸ್ಟ್ ಒಂದು 200 ರೂಪೀಸ್ವರೆಗೂ ಚಾರ್ಜ್ ಮಾಡ್ಬೋದು ಅಂದ್ಕೊಳ್ತೀನಿ ತಾಳೆಬೆಟ್ಟಕ್ಕೆ. ಆಲ್ಮೋಸ್ಟ್ ಯಾರು ಹತ್ತಲ್ಲ, ಕೆಲವೊಬ್ಬರು ತುಂಬ ಸುಸ್ತಾಗಿರೋರು, ಈಗ ಹೊಸ್ದಾಗಿ ಬಂದಿರೋರು ಅಂಥವ್ರು ಇರ್ತಾರಲ್ಲ, ಅಂಥವ್ರು ಹತ್ಬಿಡ್ತಾರೆ. ಅಲ್ಲಿ ಮುಂದೆಗಡೆ ಬಾಳೆಹಣ್ಣು ಹಂಚ್ತಿದ್ರು. ನಾನು ಸಹ ಒಂದು ಬಾಳೆಹಣ್ಣು ತಗೊಂಡು ತಿನ್ಕೊಂಡಿದ್ದೆ. ಮುಂದೆಗಡೆ ಹೋಗ್ತಾ ಇರೋದು. ಇನ್ನು ಸ್ವಲ್ಪ ಮುಂದೆಗಡೆ ಹೋದರೆ ಏನು ಬೇಕು ಮುಂದೆಗಡೆ ಬಂದ್ಬಿಟ್ಟಿದೆ. ಇಲ್ಲ, ನಾನು ಬಾಳೆಹಣ್ಣು ತಗೊಂಡು ಬರ್ತಾ ಇದ್ನಲ್ಲ, ಅದು ಹಸು ಅಡ್ಡ ಬಂದುಬಿಡ್ತು ಗುಮ್ಮೋದಕ್ಕೆ. ಅದಕ್ಕೆ ನಾನು ಆ ಕಡೆ ಬಾಳೆಹಣ್ಣೆಲ್ಲ ಹಾಕ್ಬಿಟ್ಟು ಆ ಬಾಳೆಹಣ್ಣು ಮೇಲೆ ನನ್ನ ಹೆಸರು ಬರ್ದಿಲ್ಲ ಅಂದ್ಕೊಳ್ತೀನಿ, ಆ ಹಸು ಹೆಸರು ಬರ್ದಿತ್ತು. ಹಾಗಾಗಿ ಬಾಳೆಹಣ್ಣು ಅಲ್ಲೇ ಬಿಸಾಕ್ಬಿಟ್ಟು ನಾನು ಈ ಕಡೆ ಬಂದುಬಿಟ್ಟೆ. ನಾನು ಅದು ಮೇಲೆ ನನಗೆ ಬಂದುಬಿಡ್ತು. ಹಾಗಾಗಿ ಅಲ್ಲೇ ಹಾಕಿ ಬಂದುಬಿಟ್ಟೆ ನಾನು. ಎಲ್ಲ ಹಸುಗಳು, ಊರಿನ ಹಸುಗಳಿಲ್ಲ, ಇಲ್ಲಿ ಬಿಟ್ಟಿದ್ದಾರೆ ಮೇದಕ್ಕೆ. ಆಲ್ಮೋಸ್ಟ್ ಮೇದಕ್ಕೆ ಏನು ಹುಲ್ಲೆಲ್ಲ ಏನಿಲ್ಲ, ಮಳೆ ಬಿದ್ದಿಲ್ಲ ಅಲ್ವಾ, ಹಾಗಾಗಿ ಏನಿಲ್ಲ, ಬರೀ ಒಣಗಿರೋ ಕಡ್ಡಿಗಳು ಆ ಥರ ಇದೆ. ಈಗ ನಾವಿಲ್ಲೆಲ್ಲ ಈ ಕಲ್ಲಂಗಡಿ ನೋಡಿ, ಪೇಪರ್ ಸಹ ತುಂಬ ಜನ ಪೇಪರ್ಸ್ ಇಲ್ಲೇ ವಾಟರ್ ಬಾಟ್ಲ್ದು ಅದೆಲ್ಲ ಇಲ್ಲೇ ಹಾಕಿರ್ತಾರೆ. ಪೇಪರ್ ತಿಂತಾಯಿದೆ. ಏನು ಹುಲ್ಲು ಇಲ್ದಿರೋ ಕಾರಣ ಪೇಪರ್ನನ್ನೇ ಕಿತ್ಕೊಂಡು ತಿಂತಾಯಿದೆ ಹಸು. ಮಳೆ ಬಿದ್ದಿಲ್ಲ ಅಲ್ವಾ, ಮಳೆ ಬಿದ್ದಿಲ್ಲ, ಹುಲ್ಲಿಲ್ಲ, ಅವಕ್ಕೂ ಹೊಟ್ಟೆ ಹಸಿವು ಆಗುತ್ತೆ. ಅದಕ್ಕೆ ಇದೇ ಕಾರಣಕ್ಕೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಬಂದು ಇಲ್ಲೆಲ್ಲ ಪೇಪರ್ಸು, ವಾಟರ್ ಬಾಟ್ಲು ಅದೆಲ್ಲ ಹಾಕಬೇಡ್ರಿ ಅಂತ ಹೇಳೋದು. ಆದರೆ ಈಗೆಲ್ಲ ಕೆಲವರು ನೀರು ಡಿಸ್ಟ್ರಿಬ್ಯೂಟ್ ಮಾಡೋರವರೆಲ್ಲ ಏನು ಮಾಡ್ತಾರೆ, ಕೆಲವೊಬ್ಬರೆಲ್ಲ ತುಂಬಿಸ್ಕೊಂಡು ಹಾಗೆ ಹೊಟ್ಟೋಗ್ತಾರೆ. ವೇಸ್ಟ್ ಪೇಪರ್ಸ್ ಆ ಥರದ್ದೆಲ್ಲ ಕಾಟನ್ ಬಾಕ್ಸ್ ಪ್ಯಾಕ್ ಮಾಡಿರ್ತಾರಲ್ಲ ಆ ಥರದ್ದು. ಇನ್ನು ಕೆಲವರು ಇಲ್ಲೇ ಬಿಸಾಕ್ಬಿಟ್ಟು ಹೋಗ್ಬಿಟ್ಟಿರ್ತಾರೆ ನೋಡಿ. ಅದನ್ನು ಈ ರೀತಿ ಹಸುಗಳು, ಇನ್ನು ಕಾಡಂದರೆ ಆಲ್ಮೋಸ್ಟ್ ಅವು ಇವು ಪ್ರಾಣಿಗಳೆಲ್ಲ ಓಡಾಡ್ತಾ ಇರ್ತವೆ. ಅಂಥವೆಲ್ಲ ತಿಂದಾಗ ಪ್ರಾಣಿಗಳು ಸತ್ತೋಗ್ತವೆ. ಹಾಗಾಗಿನೇ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಬಂದು ಆಗಾಗ ಇಲ್ಲಿ ಹೇಳ್ಬಿಟ್ಟು ಹೋಗ್ತಾ ಇರ್ತಾರೆ, ಪ್ಲಾಸ್ಟಿಕ್ ಬಾಟ್ಲ್ಸ್ ಎಲ್ಲ ಎಲ್ಲಂದ್ರೆಲ್ಲ ಹಾಕಬೇಡಿ, ಹಾಗೆ
ಈಗ ವಾಟರ್ ಬಾಟಲ್ಸ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಬಂದಿರ್ತಲ್ವ ಕರ್ಟನ್ ಬಾಕ್ಸ್, ಅದನ್ನು ಹಾಕಬೇಡಿ ಅಂತ. ಆದರೂ ಏನೂ ಮಾಡೋಕ್ಕಾಗಲ್ಲ. ಇಲ್ಲಿ ಬರೀ 1000-2000 ಜನ ಬಂದಿರೋರಾದರೆ ಅವ್ರನ್ನ ಕಂಟ್ರೋಲ್ ಮಾಡ್ಬೋದು. ಇಲ್ಲಿ ಲಕ್ಷಕ್ಕೆ ಮೇಲೆ ಇದ್ದಾರೆ ನಡ್ಕೊಂಡು ಬಂದಿರೋರು, ಅಷ್ಟು ಜನನ ಕಂಟ್ರೋಲ್ ಮಾಡೋಕ್ಕಾಗಲ್ವಲ್ಲ. ಹಾಗಾಗಿ ಇಲ್ಲಾಂದ್ರೆ ಅಲ್ಲಿ ಹಾಕಿರ್ತಾರೆ, ಅವು ಒಂದೊಂದ್ಸರಿ ಹಸುಗಳು ತಗೊಂಡು